ಪ್ರಿಯರಾದವರೇ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಕೆಲವರು ಹೇಳುತ್ತಾರೆ ಸೋತು ಹೋಗಿದ್ದೇನೆ, ಚಿಂತೆಯಲ್ಲಿದ್ದೇನೆ. ನೀವು ಹೇಗೆ ಇರಬೇಕೆಂದು ಯೇಸು ಒಂದು ಮಾತನ್ನು ಹೇಳುತ್ತಾನೆ. ಅದೇನೆಂಬುದಾಗಿ ನೋಡುತ್ತೀರಾ, ಗಮನಿಸುತ್ತೀರಾ? ಮತ್ತಾಯ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ದೇವರು ಹೇಳುತ್ತಾರೆ, ನೀವೇನಾಗಿದ್ದೀರಿ ಎಂದು ಕೇಳಿದರೆ ನಾನು ಭೂಮಿಗೆ ಉಪ್ಪಾಗಿದ್ದೇನೆಂದು ಹೇಳಬೇಕು. ಏನು ಹಾಗೆ ಹೇಳುತ್ತೀರಾ ಅಂದರೆ, ಯೇಸು ಹೇಳಿದ್ದಾನೆ, ನನ್ನ ಮಕ್ಕಳೇ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ನಿಮಗೆ ಉಪ್ಪು ಗೊತ್ತಲ್ಲವ? ಈ ಉಪ್ಪು ಇಲ್ಲದೇ ಇದ್ದರೆ ರುಚಿ ಇರುವುದಿಲ್ಲ. ಒಂದು ಸಾರಿನಲ್ಲಿ, ತರಕಾರಿ ಪಲ್ಯದಲ್ಲಿ ಅಡಿಗೆ ಮಾಡುವಾಗ ಬಹಳ ಮುಖ್ಯವಾದದ್ದು ಉಪ್ಪು. ಉಪ್ಪು ಇಲ್ಲ ಅಂದರೆ ಏನಿದು ಉಪ್ಪೇ ಇಲ್ಲ, ಸಪ್ಪೆ ಇದೆ, ರುಚಿಯೇ ತಿಳಿಯುವುದಿಲ್ಲ. ಉಪ್ಪೇ ರುಚಿಯನ್ನು ಕೊಡುವಂಥದ್ದು. ಹಾಗಿದ್ದರೆ ನೀವು ರುಚಿ ಕೊಡುವವರಾಗಿ ಇರಬೇಕು. ನಿಮ್ಮ ಬೀದಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ನೀವು ವಾಸಿಸುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ ನೀವು ಮತ್ತೊಬ್ಬರಿಗೆ ರುಚಿ ಕೊಡುವಂಥ ಒಂದು ಜೀವಿತವನ್ನು ಜೀವಿಸಬೇಕು. ಅಷ್ಟೇ ಅಲ್ಲ, ಉಪ್ಪು ಸಂರಕ್ಷಿಸುವಂಥ ಒಂದು ಗುಣವನ್ನು ಕೂಡ ಹೊಂದಿದೆ. ಅನೇಕ ವಸ್ತುಗಳನ್ನು ಕಾಪಾಡುವುದಕ್ಕೆ ಉಪ್ಪು ಹಾಕಿ ಇಟ್ಟರೆ ಅದು ಕೆಟ್ಟು ಹೋಗುವುದಿಲ್ಲ, ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ. ಅಂದರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅನ್ನುವಾಗ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗ್ರಾಮಕ್ಕೆ ನೀವು ಸುರಕ್ಷತೆ. ನಿಮ್ಮ ಪ್ರಾರ್ಥನೆ, ಒಡಕಿನಲ್ಲಿ ನಿಂತು ನೀವು ಮಾಡುವಂಥ ಪ್ರಾರ್ಥನೆ ಸುರಕ್ಷತೆಯನ್ನು ಉಂಟು ಮಾಡುತ್ತದೆ. ಹಾಗಾದರೆ ನೀವು ಉಪ್ಪಾಗಿದ್ದೀರಿ ಎಂಬುದು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನಾನು ನನ್ನ ದೇಶಕ್ಕೆ ಉಪ್ಪಾಗಿದ್ದೇನೆ, ಉಪ್ಪಾಗಿರಬೇಕು. ಸಮಾಜಕ್ಕೆ ನಾನು ಉಪ್ಪಾಗಿ ಇರಬೇಕು. ಇದು ಯಾವಾಗಲೂ ನಮ್ಮ ಚಿಂತೆಯಲ್ಲಿ ಇರಬೇಕು. ಹಾಗಾದರೆ ಈ ರೀತಿ ಒಂದು ದೊಡ್ಡ ರುಚಿಯನ್ನು, ಒಂದು ಸುರಕ್ಷತೆಯನ್ನು ಈ ಉಪ್ಪು ಉಂಟು ಮಾಡಬೇಕು ಅನ್ನುವಾಗ ಆ ಉಪ್ಪು ಹೇಗಿರುತ್ತದೆ ಎಂಬುದಾಗಿ ಮೊದಲು ಗಮನಿಸಬೇಕು. ಉಪ್ಪನ್ನು ನೋಡಿದ್ದೀರಾ? ವೈಟ್ ಕಲರ್ ಇರುತ್ತದೆ. ಅದು ಪರಿಶುದ್ಧತೆಗೆ ಸೂಚನೆ ಆಗಿದೆ. ನಾವು ಪರಿಶುದ್ಧವಾಗಿದ್ದರೆ ಮಾತ್ರ ನಾವು ಈ ಲೋಕಕ್ಕೆ ಉಪ್ಪಾಗಿದ್ದು ಪ್ರಯೋಜನವಾಗಿ ಇರುವುದಕ್ಕೆ ಸಾಧ್ಯ. ಉಪ್ಪು ಸಪ್ಪಗಾದರೆ ಅದನ್ನು ಹೊರಗೆ ಬೀಸಾಡಬೇಕು ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ಕೂಡ ನೋಡುತ್ತೇವೆ. ಹಾಗಾಗಿ ಪರಿಶುದ್ಧತೆಗೆ ಒಪ್ಪಿಸಿ ಕೊಡಬೇಕು. ಉಪ್ಪು ಇದೆ ಅಲ್ಲವಾ, ಅದು ಹಾಕಿದ್ದು ಹಾಗೆ ಇರುವುದಾದರೆ ರುಚಿ ಬರುವುದಿಲ್ಲ, ಅದು ಕರಗಬೇಕು. ಉಪ್ಪು ಕರಗುವಾಗಲೇ ರುಚಿಯನ್ನು ಕೊಡುತ್ತದೆ. ಅಂದರೆ ಅದು ತನ್ನನ್ನು ಬಿಟ್ಟುಕೊಟ್ಟು ರುಚಿಯನ್ನು ಕೊಡುತ್ತದೆ. ನಾವು ಕೂಡ ನಮ್ಮನ್ನು ಅರ್ಪಿಸಿ, ಒಪ್ಪಿಸಿ ಕೊಟ್ಟು, ನಮ್ಮನ್ನು ಆ ರೀತಿಯ ತ್ಯಾಗದಿಂದ ಸಮರ್ಪಿಸಿ ನಾವು ಕಾರ್ಯಗಳನ್ನು ಮಾಡುವಾಗಲೇ ಮತ್ತೊಬ್ಬರಿಗೆ ಪ್ರಯೋಜನವಾಗಿರಲು ಸಾಧ್ಯ. ಆ ರೀತಿಯಾಗಿ ದೇವರೇ, ನಾನು ಕೂಡ ನಿಮ್ಮ ಹಾಗೆ ಇರಬೇಕು. ನನ್ನನ್ನು ಉಪ್ಪಾಗಿ ಇಟ್ಟಿದ್ದೀರಿ. ನಾನು ಕೆಲಸ ಮಾಡುವಲ್ಲಿ, ನಾನು ಓದುವಲ್ಲಿ, ವಾಸವಾಗಿರುವಲ್ಲಿ ಸಮಾಜಕ್ಕೆ ನಾನೊಂದು ಆಶೀರ್ವಾದವಾಗಿ ಇರಬೇಕು, ಸುರಕ್ಷತೆಯಾಗಿರಬೇಕು. ಉಪ್ಪಿನಂಥ ಜೀವಿತವನ್ನು ನನಗೆ ಕೊಡಿರಿ. ಆ ರೀತಿ ಪ್ರಾರ್ಥನೆ ಮಾಡುವಿರಾ? ನೀವು ಒಪ್ಪಿಸಿಕೊಟ್ಟರೆ ದೇವರು ಆ ಕೃಪೆಯನ್ನು ಕೊಡುವರು. ನಿಮ್ಮ ನಿಮಿತ್ತ ನಿಮ್ಮ ಸುತ್ತಮುತ್ತಲಿರುವಂಥ ಜನರು ಒಳ್ಳೆಯದನ್ನು ಹೊಂದಿಕೊಳ್ಳುತ್ತಾ ಇದ್ದಾರಾ? ಆಶೀರ್ವದಿಸಲ್ಪಡುತ್ತಾ ಇದ್ದಾರಾ? ನಿಮ್ಮಿಂದ ಅವರು ಕಾಪಾಡಲ್ಪಡುತ್ತಾ ಇದ್ದಾರಾ? ಯೋಚಿಸಿ ನೋಡಿರಿ. ಹಾಗಾದರೆ ಯೇಸು ಹೇಳಿದಂತೆ ನಾವು ಇಲ್ಲವಲ್ಲ? ಹಾಗಾದರೆ ನಾವು ಹೇಗೆ ಆಶೀರ್ವಾದಗಳನ್ನು ಎದುರು ನೋಡುವುದು? ನಾವು ಉಪ್ಪಾಗಿರುವುದಕ್ಕೆ ಒಪ್ಪಿಸಿ ಕೊಟ್ಟರೆ ದೇವರು ನಮ್ಮನ್ನು ಆಶೀರ್ವದಿಸುವರು. ಒಪ್ಪಿಸಿ ಕೊಡುವಿರಾ? ದೇವರೇ, ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಹೇಳಿದ್ದೀರಿ. ಅಂತಹ ಒಂದು ಜೀವಿತಕ್ಕಾಗಿ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನನ್ನು ಪರಿಶುದ್ಧ ಪಡಿಸಿರಿ. ನಾನು ನನ್ನನ್ನು ಕರಗಿಸಿಕೊಂಡು ತ್ಯಾಗದಿಂದ ಒಂದು ಜೀವಿತ ಜೀವಿಸಿ ನನ್ನ ಸುತ್ತಲೂ ಇರುವಂಥ ಜನರಿಗೆ ಒಳ್ಳೆಯದು ಉಂಟಾಗುವಂತೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನಿಮ್ಮಂತೆ ನನ್ನನ್ನು ಉಪಯೋಗಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.